ಸೊ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಪೀರಿಯಡ್ಸ್ ಆಗಿದ್ದೆ ನಾನು. ಹಾಗಾಗಿ ನೈಟು ಬಂದು ಮಲ್ಕೊಂಡೆ ಸಾಕಾಗಿತ್ತಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಮಲ್ಕೊಂಡೆ ಆ್ಯಂಡ್ ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ತುಂಬ ಸುಸ್ತಾಗ್ತಾಯಿತ್ತು. ಹಾಗಾಗಿ ಈ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಎಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಎಷ್ಟು ಸುಸ್ತಾಗ್ತಾ ಇರುತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಿನ್ನೆ ನಾನೇನು GT ಮಾಲಲ್ಲಿ ಶಾಪ್ ಮಾಡಿದೆ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ತೋರಿಸೋಣ ಅಂತ. ಹೆಂಗಿದ್ರು ನೀವು ಕೇಳ್ತೀರ ಕಮೆಂಟಲ್ಲಿ ಏನು ಪರ್ಚೇಸ್ ಮಾಡಿದ್ರೆ ಐಶು ಅಂತ. ಸೊ ಹಾಗಾಗಿ ನನಗೋಸ್ಕರ ನಾನು ಏನು ತಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಆ್ಯಂಡ್ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಸ್ವಲ್ಪ ಡಲ್ಲಾಗಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಸೊ ನಿನ್ನೆ ನಾನೇನು ಬ್ಯಾಂಗ್ಳೂರ್ GT ಮಾಲಲ್ಲಿ ಶಾಪ್ ಮಾಡಿತ್ತು. ಆ್ಯಕ್ಚುಲಿ ಲೂಲು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಮಹಿ ಬೇಡ, ಯಾವಾಗಲೂ ಹೋಗ್ತಾ ಇರ್ತೀವಲ್ವ. ಸೊ ಈ ಸಲ GT ಮಾಲಲ್ಲಿ ನೋಡೋಣ, ಝುಡಿಯೋದಲ್ಲಿ ಏನಾದರೂ ಹೊಸ್ದಾಗಿ ಹಾಕಿದರೆ ಸೊ ಯು ಕ್ಯಾನ್ ಬೈ ಅಂತ ಹೇಳಿದ್ರು. ಹಾಗಾಗಿ ನಾನು GT ಮಾಲಲ್ಲಿ ಕೆಲವೊಂದು ಬಟ್ಟೆನ ತೊಗೊಂಡು ಬಂದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಶಾಪ್ ಮಾಡಿದ್ದಲ್ಲ, ಆ್ಯಕ್ಚುಲಿ ಅನ್ಪ್ಲ್ಯಾನೆಡ್. ಓಕೆನಾ, ಲೀವ್ ಇತ್ತಲ್ಲ ಅಂತ ಹೇಳಿ ಮಲ್ಕೊಂಡಿದ್ವಿ. ರಜೆ ಇದ್ದಾಗ ಏನಪ್ಪ ಮಹಿಗೆ ರಜೆ ಇದ್ದರೆ ಏನು ಗೊತ್ತಾ, ನಾನು ಒಂದು 8 ಗಂಟೆ 9 ಗಂಟೆವರೆಗೂ ಬೆಳಿಗ್ಗೆ ಟೈಮ್ ಮಲ್ಕೊಬಿಡ್ತೀನಿ. ಸೊ ಎದ್ದಾದಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ರಜೆ ಇಲ್ಲ ಅಂದರೆ ಲೀವ್ ಇಲ್ಲ ಅಂದರೆ ವೀಕ್ ಡೇಸಲ್ಲಿ ಬೇಗನೆ ಇತ್ತು ಅವ್ರಿಗೆ ಲಂಚ್ ಬಾಕ್ಸ್ಗೆ ಅದಕ್ಕೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಕೊಡಬೇಕಾಗತ್ತೆ ಅಂತ ಹೇಳಿ ನಾನು 5:30 ಅಥವಾ 6 ಗಂಟೆಗೆ ಎದ್ದು ಎಲ್ಲ ಮಾಡ್ತೀನಲ್ವ. ಸೊ ವಾರವಿಡೀ 6 ಗಂಟೆಲಿ ಎದ್ದಿರ್ತೀನಲ್ಲ ಅಂತ ಹೇಳಿ ಈ ಸ್ಯಾಟರ್ಡೆ ಅಥವಾ ಸಂಡೇ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಅದೊಂದು ಅಭ್ಯಾಸ ನನಗೆ. ಸೊ ಹಾಗಾಗಿ ಏನು ಮಾಡಿದ್ವಿ, ನಾನು ಮಲ್ಕೊಬಿಟ್ಟಿದ್ದೆ. 9 ಗಂಟೆ 10 ಗಂಟೆ ಅಂದ್ಕೊಳ್ತೀನಿ ನಾನು ಎದ್ದಾಗ. 11 ಗಂಟೆ ಟ್ರೈನ್ ಇದೆ. ಮಹಿ ಎದ್ಬಿಟ್ಟು ಹೆಂಗಿದ್ರು ಇವತ್ತು ರಜೆ ಅಲ್ವಾ, ಸೊ ಶಾಪಿಂಗ್ ಮಾಡೋಣ ಅಂತ ಅಂದರು. ನನಗೆ ಶಾಪಿಂಗ್ ಅಂದ ತಕ್ಷಣವೇ ಸ್ವಲ್ಪ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ. ತುಂಬ ದಿನ ಆಗಿತ್ತಲ್ಲ ನನಗೆ ಅಂತ ಏನಾದರೂ ತೊಗೊಂಡು ಅಂತ ಹೇಳಿ, ಅಂದರೆ ನಿಶಾಂತ್ ಬರ್ಡೇಲಿ ತೊಗೊಂಡಿದ್ದಷ್ಟೇ. ಅದು ಬಿಟ್ಟು ಇನ್ನೇನು ತೊಗೊಂಡಿಲ್ವಲ್ಲ ಅಂತ ಓಕೆ ಆಯಿತು ಹೋಗೋಣ ಅಂತ ಅಂದೆ. ಟ್ರೈನ್ ಎಷ್ಟೊತ್ತಿಗಿದೆ ನೋಡಿ ಅಂತ ಕೇಳಿದೆ. 11 ಗಂಟೆಗೆ ಟ್ರೈನ್ ಇದೆ ಅಂತ ಹೇಳಿದ್ರು. 10 ಗಂಟೆಗೆ ಎದ್ದಿದ್ದೀವಿ, 11 ಗಂಟೆಗೆ ಟ್ರೈನು. ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡು, ಬಟ್ಟೆ ಬೇಕು ಅಂದರೆ ಬೇಗ ರೆಡಿ ಆಗಬೇಕು ಅಂತ ಹೇಳಿದ್ರು. ಓಕೆ, ಹೆಂಗಿದ್ರು ನೆನ್ನೆ ನಾನು ಸ್ನಾನ ಮಾಡಿದ್ದೆ ಅಲ್ವಾ, ಇವತ್ತೊಂದಿನ ಸ್ಕಿಪ್ ಆದರೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಿಶಾಂತ್ಗೂ ರೆಡಿ ಮಾಡಿ ಅರ್ಧ ಗಂಟೆಲಿ ನನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದರು ರೈಲ್ವೆ ಸ್ಟೇಷನ್ಗೆ. ಟಿಫನ್ ಕೂಡ ಮಾಡಿರಲಿಲ್ಲ ಮನೇಲಿ. ಸೊ ಹೊರಗಡೆನೇ ಅದೇ ನೀವು ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಾವು ಮಧ್ಯಾಹ್ನ 12:30 1 ಗಂಟೆಲಿ ನಾವು ಟಿಫನ್ ಮಾಡಿದ್ದು. ಸೊ ಅದನ್ನು ಕೂಡ ನಾನ್ ವೆಜ್ ಚೆನ್ನಾಗಿತ್ತು. ಸೊ ಈ ರೀತಿ ಆಯಿತು ನಿನ್ನೆ ಶಾಪಿಂಗ್. ಅರ್ಜೆಂಟಲ್ಲಿ ಅನ್ಪ್ಲ್ಯಾನೆಡ್ ಆದರೆ ಈ ರೀತಿಯೇ ಆಗುತ್ತೆ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಒಂದಲ್ಲ ಒಂದು ಲೇಟ್ ಆಗುತ್ತೆ ಆ್ಯಂಡ್ ಟ್ರೈನ್ ಮಿಸ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಅನ್ಪ್ಲ್ಯಾನೆಡ್ ಅಂದರೆ ಈಗ ಸಡನ್ನಾಗಿ ಮೈಂಡಿಗೆ ಏನು ಹೊಡೆಯುತ್ತೋ ಅದನ್ನು ಆ ಕ್ಷಣನೇ ಮಾಡ್ತೀವಲ್ವ. ಸೊ ಹಾಗಾಗಿ ಆಯಿತು, ಸಕ್ಸಸ್ಫುಲ್ ಆಯಿತು ಶಾಪಿಂಗು. ಸೊ ಈ ಶಾಪಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಇಯರ್. ಸೊ ನಾನು, ನಮ್ಮ ಅಕ್ಕ, ಬಾವ ಮತ್ತು ಮಹಿ. ಮದುವೆಗಿಂತ ಮುಂಚೆ ನಾನು, ನಮ್ಮ ಅಕ್ಕ, ಬಾವ ಮತ್ತು ಮಹಿ ನಾವು 4 ಜನ ಹೈದ್ರಾಬಾದಿಗೆ ಟ್ರಿಪ್ ಹೋಗಿದ್ವಿ. ಸೊ ಅದೊಂದಂತೂ ಒಂದು ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಲೈಫ್ ಲಾಂಗ್ ಅದು ನೆನಪಿರುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು ಆ ಒಂದು ಟ್ರಿಪ್ಪು. ಅದು ಬಿಟ್ಟರೆ ನೆಕ್ಸ್ಟು ನಾನು ಮದುವೆ ಆದಮೇಲೆ ಕನ್ಸೀವ್ ಆದೆ. ಮದುವೆ ಆದಮೇಲೆ ಹನಿಮೂನ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಆಗಿತ್ತು ಮನಾಲಿಗೆ. ಸೊ ಅದು ಕ್ಯಾನ್ಸಲ್ ಆಯಿತು. ವೈ? ಬಿಕಾಸ್ ಅಂದರೆ ನಾನು ಕನ್ಸೀವ್ ಆದೆ.
ಕನ್ಸೀವ್ ಆದ ತಕ್ಷಣ ಎಲ್ಲೂ ಟ್ರಾವೆಲ್ ಮಾಡೋದು ಹಾಗಿಲ್ಲ ಅಂತ ಹೇಳಿದ್ರು. ಸೊ ಹನಿಮೂನ್ ಕ್ಯಾನ್ಸಲ್ ಆಯಿತು. ಅದೊಂದು ಬೇಜಾರಿತ್ತು ನನಗೆ. ಅದಾದಮೇಲೆ ಈಗ ಲಿಶಾಂತ್ಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅವನಿಗೆ ಮೈಸೂರಲ್ಲೆಲ್ಲ ಕರ್ಕೊಂಡು ಓಡಾಡ್ತಿರೋದ್ರಿಂದ ಅವನೇನು ಅಷ್ಟೊಂದು ಚೆಂಡು ಹಿಡಿಯೋದು ಆ ರೀತಿ ಏನು ಮಾಡ್ತಾ ಇರಲಿಲ್ಲ. ಅವನು ನಮಗೆ ಸಪೋರ್ಟಿವ್ ಆಗಿದ್ದಾನೆ. ಲಿಶಾಂತು ಎಲ್ಲೇ ಕರ್ಕೊಂಡು ಹೋದರೂ ಆರಾಮಾಗಿರ್ತಾನೆ. ಸೊ ಫೀಡಿಂಗಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಏನು ಪ್ಲ್ಯಾನ್ ಮಾಡಿದ್ವಿ, ಟ್ರಿಪ್ ಮಾಡೋಣ ಅಂತ ಹೇಳಿ ನಾನು, ಅಕ್ಕ, ಬಾವ ಮತ್ತು ಮಹಿ, ನಾವು 4 ಜನನೂ ಈಗ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಈ ವೀಕೆ ಹೋಗ್ತಾ ಇರೋದು. ಹಾಗಾಗಿ ಟ್ರಿಪ್ಪಿಗೆ ಬಟ್ಟೆ ತೊಗೊಂಡಾಗುತ್ತೆ. ಆ್ಯಂಡ್ ಆಲ್ಸೋ ಯುಗಾದಿ ಹಬ್ಬ ಕೂಡ ಬರ್ತಾಯಿದೆ, ಯುಗಾದಿ ಹಬ್ಬಕ್ಕೂ ಏನಾದರೂ ಒಂದು ಶಾಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಸೊ ನಾನು ಮತ್ತು ಮಹಿ ನಿಶಾಂತ್ನ ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಮಹಿ ನನಗೆ ಕೊಡಿಸ್ಬೇಕು ಅಂತಲೇ ಕರ್ಕೊಂಡು ಹೋಗಿದ್ದು. ನಾನು ಅಂದ್ಕೊಂಡೆ ನಾನು ಒಬ್ಬಳೇ ಏನು ತೊಗೊಳ್ಳೋದು, ನೀವು ತೊಗೊಳ್ಳಿ ಅಂತ ಹೇಳಿದೆ. ಬಟ್ ಆದರೆ ಅವರು ನಾನು ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ, ನೀನು ಇವಾಗ ತೊಗೋ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ನನಗೆ ಅಂತ ಪರ್ಚೇಸ್ ಮಾಡಿದೆ. ಆ್ಯಂಡ್ ಲಾಸ್ಟ್ ಬಿಲ್ಲಿಂಗ್ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ ಲಿಶಾಂತ್ಗೆ ಏನಾದ್ರು ತೊಗೊಳ್ಳೋಣ ಅಂತ. ಸೊ ಅವಾಗ ನಾನು ಬಿಲ್ ಮಾಡಿಸೋದಕ್ಕೆ ಅಂತ ನಿಂತಿದ್ದೆ. ಆವಾಗ ಮಹಿ ಹೋಗಿ ಲಿಶಾಂತ್ಗೆ ಬಟ್ಟೆ ತೊಗೊಂಡು ಬಂದರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಗ್ಲಿಂದ ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಶೆಕೆ ಆಗ್ತಾ ಇದೆ. ಫ್ಯಾನ್ ಇಲ್ಲ ಅಂದರೆ ಹಬ್ಬ ಆಗೋದೇ ಇಲ್ಲ ಈ ಸಮ್ಮರ್ ಟೈಮಲ್ಲಿ. ಬೇಸಿಗೆಗಾಲದಲ್ಲಿ ಹಾಗೇ. ಸೊ ಫ್ಯಾನ್ ಇರಲೇಬೇಕು. ಲಿಶಾಂತ್ ಮಲಗಿರೋದ್ರಿಂದ ನಾನು ಯಾವಾಗ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅದಲ್ಲದೆ ಜಾಸ್ತಿ ಹೊತ್ತು ನನಗೆ ಕೂರೋದಕ್ಕೂ ಆಗೋದಿಲ್ಲ. ಸೊ ಓಕೆ, ಈಗ ಕಂಟಿನ್ಯೂ ಮಾಡೋಣ. ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಇವಾಗ ಒಂದೊಂದಾಗಿ ತೋರಿಸೋ ಹೋಗ್ತೀನಿ. ಫಸ್ಟಿಗೆ ಈ ಪ್ಯಾಂಟ್. ನನ್ನ ಹತ್ರ ವೈಟ್ ಜೀನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಜುಡಿಯೋದಲ್ಲಿ ಈ ಒಂದು ವೈಟ್ ಜೀನ್ಸ್ನ ತೊಗೊಂಡಿದ್ದು. ಕೊರಿಯನ್ ಸ್ಟೈಲ್ ಇದೆ ಪ್ಯಾಂಟ್ ಮಾತ್ರ. ಓ ಮೈ ಗಾಡ್, ನನಗೆ ಆ ಗೊಂಬೆಗೆ ಹಾಕಿದ್ರು ತುಂಬ ಇಷ್ಟ ಆಯಿತು. ಈ ರೀತಿ ಇದೆ. ಆ್ಯಂಡ್ ಪಾಕೆಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ರೀತಿ ಟ್ಯಾಗ್ ಮಾಡೋದು. ವೈಟ್ ಜೀನ್ಸ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಮಹಿಗೆ ಹೇಳಿದೆ. ಅವರು ಜೀನ್ಸ್ ನೋಡ್ತಾ ಇದ್ರು. ನನ್ನ ಹತ್ರ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ತುಂಬ ಇದೆ. ನಾನು ಯಾವುದೇ ಒಂದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಾನು ಯಾವುದಾದ್ರು ಒಂದು ಪ್ಯಾಂಟ್ ಹಾಕ್ಕೊಂಡಿರ್ತೀನಿ ಅಂದ್ಕೊಳ್ಳಿ, ಬ್ಲ್ಯಾಕ್ ಪ್ಯಾಂಟು, ನನಗೆ ಅನಿಸ್ಬಿಡುತ್ತೆ ನಾನು ಈ ಪ್ಯಾಂಟ್ ಹಾಕಿದ್ದೆ ಅಲ್ವಾ ಅಂತ. ಯಾಕಂದರೆ ಬ್ಲ್ಯಾಕ್ ಕಲರ್ ನನ್ನ ಹತ್ರ ತುಂಬ ಇದ್ದಾವೆ. ಜೀನ್ಸ್ ಆಗಿರ್ಬೋದು, ಈ ನಾರ್ಮಲ್ ವೇರ್ಗೆ ನಾನು ಹೊರಗಡೆ ಏನೆಲ್ಲ ಹಾಕೊಂಡು ಹೋಗ್ತೀನಿ, ಆಲ್ಮೋಸ್ಟ್ ನಾನು ಬ್ಲ್ಯಾಕ್ ಪ್ಯಾಂಟ್ಗಳೇ ಜಾಸ್ತಿ ತೊಗೊಂಡಿರೋದು. ಹಾಗಾಗಿ ನಾನು ಬ್ಲ್ಯಾಕ್ ಬೇಡ ಅಂತ ಹೇಳಿ ಈ ಒಂದು ವೈಟ್ ಜೀನ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸೈಜ್ ಬಂದು ಎಲ್ಲೋ 32 ಎಲ್ ಸೈಜು. ಇದ್ರ ಪ್ರೈಸ್ ಬಂದು 899. ಈ ಶಾಪಿಂಗ್ ಮಾಡ್ಬೇಕಾದ್ರೆ ಏನು ಗೊತ್ತಾ, ಅಯ್ಯೋ 800 ರೂಪಾಯಿ ಅಲ್ವಾ ಅಂತ ಅನಿಸುತ್ತೆ. ಆದರೆ ಅದ್ರ ಪಕ್ಕ 99 ಇರುತ್ತಲ್ಲ, ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡೇ ಇರೋದಿಲ್ಲ. 1 ರೂಪಾಯಿ ಕಡಿಮೆ ಆದರೆ 1 ರೂಪಾಯಿ ಹಾಕಿದ್ರೆ 900 ರೂಪಾಯಿ. ಸೊ ಈ ರೀತಿ ಯೋಚನೆ ಮಾಡಬೇಕು. ನನಗೆ 800 ರೂಪಾಯಿ ಅಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ನೋಡ್ತೀನಿ 1 ರೂಪಾಯಿ ಕಡಿಮೆ 900 ರೂಪಾಯಿ. ಜೀನ್ಸ್ 900 ರೂಪಾಯಿ ಕೊಡಬೇಕಾ ಅಂತ ಅನ್ನಿಸ್ತು. ಬಟ್ ಆದರೆ ಚೆನ್ನಾಗಿತ್ತು ಮಾತ್ರ. ನಾನು ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ತುಂಬ ಇಷ್ಟ ಆಯಿತು. ಹಾಗಾಗಿ ಇದೊಂದು ಜೀನ್ಸ್ನ ತೊಗೊಂಡೆ, ವೈಟ್ ಜೀನ್ಸ್. ನನಗೆ ವೈಟ್ ಜೀನ್ಸ್ ಇಷ್ಟು ವರ್ಷ ನಾನು ಏನೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ವೈಟ್ ಜೀನ್ಸ್ ಅಂದರೆ ತಿಕ್ಕಬೇಕು, ಏನಾದ್ರು ಕೊಳೆ ಆಯಿತು ಅಂದರೆ ಅಬ್ಬಾ ಕಷ್ಟ. ಬಟ್ ಆದರೆ ಈಗ ಏನಕ್ಕೆ ತೊಗೊಂಡೆ ಅಂದರೆ, ಅಯ್ಯೋ ಇಷ್ಟು ವರ್ಷನೇ ಹಾಕ್ಕೊಂಡಿಲ್ಲ, ಈ ಸಲ ಆದರೂ ಹಾಕ್ಕೊಳ್ಳೋಣ, ವೇರ್ ಮಾಡೋಣ ಈ ಒಂದು ವೈಟ್ ಜೀನ್ಸ್ ಅಂತ ಹೇಳಿ ಇದನ್ನು ತೊಗೊಂಡೆ. ಹೆಂಗಿದ್ರು ಮಹಿ ವೈಟ್ ಜೀನ್ಸು, ವೈಟ್ ಶರ್ಟೆಲ್ಲ ನಾನೇ ಅಲ್ವಾ ತಿಕ್ಕೋದು. ನನ್ನ ಪ್ಯಾಂಟ್, ನನ್ನ ಬಟ್ಟೆ ಇನ್ನೊಂದೇನು ಎಕ್ಸ್ಟ್ರಾ. ಸೊ ನನ್ನ ಬಟ್ಟೆನೂ ನಾನೇ ವಾಶ್ ಮಾಡೋಣ ಅಂತ ಹೇಳಿ ಈ ಒಂದು ವೈಟ್ ಜೀನ್ಸ್ನ ತಗೊಂಡೆ. ಸೊ ಅದಕ್ಕೆ
ಕೊರಿಯನ್ ಟಾಪ್ಸ್ ಥರನೇ ತೊಗೊಂಡಿದ್ದೀನಿ, ಅಂದರೆ ಅದು ಕೊರಿಯನ್ ಪ್ಯಾಂಟ್ ಥರ ಇದೆ ಅಲ್ವಾ. ಸೊ ಹಾಗಾಗಿ ಅದೇ ಒಂದು ಟೈಪಲ್ಲಿ 2 ಶರ್ಟ್ನ ತೊಗೊಂಡೆ. ಈ ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಅದ್ರ ವೇರ್ ಮಾಡಿದಾಗ ಕ್ಯೂಟ್ ಅನಿಸುತ್ತೆ. ನಾನಿದು ಸ್ವಲ್ಪ ಲೂಸ್ ಇಲ್ಲಿ ಕರೆಕ್ಟಾಗಿ ಆಗ್ತಾಯಿತ್ತು ನನಗೆ, ಬಟ್ ಸ್ವಲ್ಪ ಈ ಥರ ಟೈಪ್ ಏನು ನಾವು ಬಟ್ಟೆ ವೇರ್ ಮಾಡ್ತೀವಿ, ಸೊ ಆವಾಗ ಸ್ವಲ್ಪ ಲೂಸ್ ಇರಲಿ ಅಂತ ಹೇಳಿ ನಾನು XL ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು $299. ನಾನು ಆಲ್ಮೋಸ್ಟ್ ಎಲ್ಲ ಜುಡಿಯೋದಲ್ಲೇ ತೊಗೊಂಡಿದ್ದೀನಿ. ಬೇರೆದಕ್ಕೂ ಹೋಗ್ಬೋದಿತ್ತು, ಟ್ರೆಂಡ್ಸ್ಗೆ ಹೋಗ್ಬೋದಿತ್ತು, ಆಮೇಲೆ ಮ್ಯಾಕ್ಸ್ ಅದಕ್ಕೂ ಹೋಗ್ಬೋದಿತ್ತು, ಬಟ್ ಜುಡಿಯೋದಲ್ಲೇ ನನಗೆಲ್ಲ ಇಷ್ಟ ಆಯಿತು, ಹಾಗಾಗಿ ಜುಡಿಯೋದಲ್ಲಿ ತಗೊಂಡೆ. ಇದೊಂದು ಆ ಪ್ಯಾಂಟಿಗೆ ಮ್ಯಾಚ್ ಮಾಡೋಣ ಅಂತ ಎತ್ಕೊಂಡೆ, ಬಟ್ ಆದರೆ ನನಗೆ 2 ಇಷ್ಟ ಆಯಿತು ಅಂದರೆ 2 ತೊಗೊಬಿಟ್ಟೆ. ಆ್ಯಂಡ್ ಇದೊಂದು ಕಾಂಬಿನೇಷನ್ ಚೆನ್ನಾಗಿದೆ, ವೇರ್ ಮಾಡಿದಾಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ವೈಟ್ ಜೀನ್ಸ್ಗೆ ಯಾವ ಟಾಪ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ 2 ಬೈ ಮಾಡಿದೆ. ಸೊ ಇದ್ರ ಪ್ರೈಸು ಅಷ್ಟೇ $299. ಬ್ಯಾಕ್ ಸೈಡ್ ಪ್ಲೇನ್ ಇದೆ, ಫ್ರಂಟ್ ಈ ರೀತಿ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಬ್ಯಾಕ್ ಸೈಡು ಪ್ಲೇನ್ ಇದೆ. ಆ್ಯಂಡ್ ಇದು ನೋಡಿದಾಗ ಹಿಂಗೆ ಅನಿಸುತ್ತೆ ಅಂದರೆ ವಾವ್ ಚೆನ್ನಾಗಿದೆ ಅನಿಸುತ್ತೆ, ಬಟ್ ವೇರ್ ಮಾಡಿದ ತಕ್ಷಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಡ್ರೆಸ್ಸು. ಒಂದು ಪಟ್ಟಿ ಸೊ ಇದು ಏನಂತಾರೆ ಇದನ್ನು, ಕವಡೆ. ಸೊ ಇಲ್ಲಿ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾನು ವೇರ್ ಮಾಡಿದಾಗ. ಬ್ಲ್ಯಾಕ್ ಆಲ್ಮೋಸ್ಟ್ ನನ್ನ ಹತ್ರ ಬ್ಲ್ಯಾಕ್ ಜಾಸ್ತಿ ಇದೆ, ಬ್ಲ್ಯಾಕ್ ಡ್ರೆಸ್ಸು, ಬ್ಲ್ಯಾಕ್ ಪ್ಯಾಂಟ್ಸು, ಬ್ಲ್ಯಾಕ್ ಶಾರ್ಟ್ಸು, ಬ್ಲ್ಯಾಕೇ ಜಾಸ್ತಿ ಇದೆ. ಬಟ್ ಆದರೆ ನನಗೆ ಈ ಬ್ಲ್ಯಾಕೇ ಇಷ್ಟ ಆಯಿತು, ಬೇರೆ ಕಲರ್ ಇಷ್ಟ ಆಗಲಿಲ್ಲ, ಈ ಒಂದು ಬ್ಲ್ಯಾಕೇ ಇಷ್ಟ ಆಯಿತು. ಆ್ಯಂಡ್ ನಾನು ಇದು ಸ್ಟ್ರೆಚಬಲ್, ಓಕೆನಾ, ಎಕ್ಸ್ಪೆಂಡ್ ಆಗುತ್ತೆ. ಬಟ್ ನಾನು ಯಾಕೆ XL ತಗೊಂಡೆ ಅಂದರೆ ನನಗೆ ಆಗ್ತಾಯಿತ್ತು, ಕರೆಕ್ಟಾಗಿ ಆಗ್ತಾಯಿತ್ತು. ಆಮೇಲೆ ಎಲ್ಲೂ ಕೂಡ ನೋಡಿದೆ, ಎಲ್ಲೂ ಮತ್ತು ಒಂದೇ ಸೈಜ್ ಆಗುತ್ತೆ, ಓಕೆನಾ. ಸೊ ನಂಗೆ ಸ್ವಲ್ಪ ಫ್ರೀಯಾಗಿ ಬೇಕು, ಯಾಕಂದರೆ ನಾನು ಇನ್ನೂ ಫೀಡಿಂಗ್ ಮಾಮ್ ಆಗಿರೋದ್ರಿಂದ. ಸೊ ನಿಮ್ಗೆ ಗೊತ್ತಿರುತ್ತೆ ಬ್ರೆಸ್ಟ್ ಸೈಜ್ ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ XL ಬೆಟರ್ ಅಂತ ಅನಿಸುತ್ತೆ. XL ಆದರೆ ಆರಾಮಾಗಿರ್ಬೋದು. ಸೊ ಹಾಗಾಗಿ ನಾನು ಈ ಒಂದು XL ಸೈಜನ್ನ ತೊಗೊಂಡಿದ್ದೀನಿ. ಇದಂತೂ ಸಕ್ಕತ್ತಾಗಿದೆ. ನಾನು ಟ್ರಿಪ್ಪಲ್ಲಿ ವೇರ್ ಮಾಡಿದ್ರೆ ನಿಮಗೆ ಫುಲ್ಲು ಲೆಂತಿ ವಿಡಿಯೋ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಇದನ್ನು ಹಾಕ್ಕೊಂಡಾಗ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಪ್ರೈಸ್ ಬಂದು $899. ಇದು ಚೆನ್ನಾಗಿದೆ. ನೀವೇನಾದರೂ ಇವಾಗ ಜುಡಿಯೋದಲ್ಲಿ ಏನಾದರೂ ಶಾಪಿಂಗ್ ಮಾಡೋರು ಯಾರಾದರೂ ಇದ್ದರೆ ಪ್ಲೀಸ್ ಹೋಗಿ ಇದನ್ನು ಬೈ ಮಾಡಿ, ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಸುಮ್ಮನೆ ನೋಡಿದ ತಕ್ಷಣ ಇದಾ ಅಂತ ಅನಿಸ್ಬೋದು, ಬಟ್ ವೇರ್ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿದೆ ಇದು. ಇದೊಂದು ಬ್ಲ್ಯಾಕ್ ಡ್ರೆಸ್ಸು. ಆ್ಯಂಡ್ ಇದೊಂದು ಮೆಂತ್ಯ ಕಲರ್, ಎಲ್ಲೋ ಥರ ಅಲ್ಲ, ಎಲ್ಲೋ ಥರ ನಿಮ್ಗೆ ಕಾಣಿಸುತ್ತೆ, ಬಟ್ ಆದರೆ ಇದು ಮೆಂತ್ಯ ಕಲರು. ಈ ಒಂದು ಕಲರ್ ನನ್ನ ಹತ್ರ ಇಲ್ಲ, ಇದ್ರೂ ಇರ್ಬೋದು, ಯಾವುದಾದ್ರೂ ಒಂದು ಟಾಪ್ ಇರ್ಬೋದು, ಬಟ್ ಆದರೆ ಅಷ್ಟಾಗಿಲ್ಲ ಅಂತ ಹೇಳಿ ನಾನು ಈ ಒಂದು ಕುರ್ತಿನ ಸೆಲೆಕ್ಟ್ ಮಾಡಿಕೊಂಡೆ. ಇದರಲ್ಲಿ ತುಂಬ ಕಲರ್ಸ್ ಇದೆ. ರಾಮಾ ಗ್ರೀನ್ ಇದೆ, ಅಂದರೆ ಈ ಕಲರ್ ಒಂದಿದೆ, ಆ್ಯಂಡ್ ಗ್ರೀನ್ ಥರ ಒಂದಿದೆ, ಆ್ಯಂಡ್ ಮರೂನ್ ಒಂದು ಕಲರ್ ಇದೆ. ಅದು ಬಿಟ್ಟರೆ ಮೆಂತ್ಯ ಕಲರ್ ಇದೊಂದು ಕಲರ್ ಇತ್ತು. ನನಗೆ ಈ ಕಲರ್ ಇರಲಿಲ್ಲ ಅಂತ ಹೇಳಿ ಈ ಒಂದು ಕುರ್ತಿನ ಸೆಲೆಕ್ಟ್ ಮಾಡಿಕೊಂಡೆ. ಇದನ್ನು ಹಾಕೊಂಡಾಗಲೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಿದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಿಗೆ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಈ ಒಂದು ಕುರ್ತಿ ಅಂತ. ಆ್ಯಂಡ್ ಇದೇನು ಪ್ರಿಂಟ್ ಕೊಟ್ಟಿದ್ದಾರೆ, ಇದನ್ನು ಫೀಲ್ ಮಾಡ್ಬೋದು ನೋಡಿ, ಹಿಂಗೆ ಫೀಲ್ ಮಾಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಇದು ಫುಲ್ ನೆಕ್ ಬರುತ್ತೆ. ಇದು ಓಪನ್ ಮಾಡ್ಬೋದಾ? ಎಸ್, ಓಪನ್ ಮಾಡ್ಬೋದು.
ಬಟನ್ಸ್ ಓಪನ್ ಮಾಡ್ಬೋದು. ಸೊ ಇದನ್ನು ನಾನು ಎಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೈಜ್ ಬಂದು ಎಲ್ಲು. ಪ್ರೈಸು $4.99. ಸ್ಟುಡಿಯೋದಲ್ಲಿ ತಗೊಂಡಿರೋದು. ಇದು ಪ್ರೈಸು $4.99. ಚೆನ್ನಾಗಿದೆ. ಈ ಸ್ಲೀವ್ಸ್ ಏನಿದೆ ಇಲ್ಲಿ ಬಫ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕುತ್ಕೊಳ್ಳುತ್ತೆ ಬಫ್. ಸೊ ಇದೊಂದು ಇಷ್ಟ ಆಯಿತು. ಇದೊಂದು ಟಾಪ್ ತಗೊಂಡೆ. ಸೊ ಇದು ಲಾಸ್ಟ್ ಟೈಮು ಲೂಲು ಮಾಲಲ್ಲಿ ಈ ಒಂದು ಡ್ರೆಸ್ನ ನೋಡಿದೆ. ಬಟ್ ಆದರೆ ನನಗೆ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ನಾನು ಬಂದುಬಿಟ್ಟಿದ್ದೆ. ನಿಮ್ಗೆ ಹೇಳಿದ್ದೆ, ನಾನು ಏನೂ ತೊಗೊಂಡಿಲ್ಲ. ಲೂಲು ಮಾಲ್ಗೆ ಹೋದಾಗ ಶಾಪಿಂಗ್ ಏನೂ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಹೋಗಿ ಬಂದಿದ್ದೆ ಅಕ್ಕ ಜೊತೆ ಅಂತ ಹೇಳಿ. ಬಟ್ ಈ ಸಲ ಹೋದಾಗಲೂ ಈ ಒಂದು ಡ್ರೆಸ್ ಇತ್ತು. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಲಾಸ್ಟ್ ಟೈಮೇ ನೋಡಿದ್ರಲ್ವ ಅಂತ ಹೇಳಿ ಈ ಒಂದು ಡ್ರೆಸ್ನ ನೋಡಿದೆ, ಹಾಕ್ಕೊಂಡೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಏನು ಗೊತ್ತಾ, ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡಿಬಿಡ್ಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಮಲ್ಟಿ ಕಲರ್ 1, 2 ಆ್ಯಂಡ್ 3 ಕಲರ್ಲಿ ಇದೆ. ಸೊ ಇದೊಂದು ಫ್ರಾಕ್ ಥರ, ಲಾಂಗ್ ಫ್ರಾಕ್ ಥರ ಸಕ್ಕತ್ತಾಗಿದೆ ಮಾತ್ರ. ಬ್ಯಾಕ್ ಸೈಡು ಈ ರೀತಿ ಸ್ಟ್ರೆಚಬಲ್ ಇದೆ. ಆ್ಯಂಡ್ ಫ್ರಂಟು ಒಂದು ರೀತಿ ಒಂದು ಶೇಪ್ ಕೊಟ್ಟಿದ್ದಾರೆ, ಅದಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಆ್ಯಂಡ್ ಇಲ್ಲಿ ಸ್ಲೀವ್ಸ್ ಏನಿದೆ ಇದೊಂಥರ ಬಫ್ ಥರ ಕುತ್ಕೊಳ್ಳುತ್ತೆ, ಕೈ ತುಂಬ ಕುತ್ಕೊಳ್ಳುತ್ತೆ ಹೀಗೆ. ಸೊ ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಇದನ್ನು ಎಮ್ ಸೈಜ್ ತೊಗೊಂಡಿದ್ದೀನಿ. ಇದು ಸ್ಟ್ರೆಚಬಲ್ ಅಲ್ವಾ, ಸೊ ಚೆನ್ನಾಗಿ ಕಾಣಿಸುತ್ತೆ. ಟ್ರಿಪ್ಪಲ್ಲಿ ವೇರ್ ಮಾಡಿದಾಗ ನೋಡಬೇಕು ನೀವು ಹೇಗೆ ಕಾಣಿಸ್ತೀನಿ ಅಂತ. ನೀವು ನಾನು ಟ್ರಿಪ್ಪಲ್ಲಿ ವೇರ್ ಮಾಡಿದಾಗ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಸೊ ಇದು ಆ್ಯಂಡ್ ಇದ್ರ ಪ್ರೈಸು $8.99. ಇದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದು ಮಹಿ ಇದನ್ನು ಏನಿದು ಹಿಂಗಿದೆ ಬೇಡ ಬೇರೆದು ನೋಡು ಅಂತ ಹೇಳೋದು ಫಸ್ಟ್, ಓಕೆನಾ. ಓಕೆ ಒಂದು ಸಲ ವೇರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಟ್ರಯಲ್ ರೂಮ್ಗೆ ಹೋದೆ. ವೇರ್ ಮಾಡ್ಕೊಂಡು ಬಂದ ತಕ್ಷಣ ವಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರೆ ನನಗೆ ಫುಲ್ಲು ಬ್ಲಷ್ ಚೆನ್ನಾಗಿಲ್ಲ ಅಂತ ಹೇಳಿದವ್ರ ಬಾಯಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿಸ್ಕೊಳ್ತೀನಲ್ಲ, ಅದು ತುಂಬ ಖುಷಿ ಆಯಿತು. ಸೊ ವೇರ್ ಮಾಡಿ ನಾವು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರಲ್ವಾ, ಓಕೆ ಅಂತ ಹೇಳಿ ಇದನ್ನು ತಗೊಂಡೆ. ಅವ್ರೇನಾದರೂ ನಾನು ವೇರ್ ಮಾಡಿದ್ಮೇಲೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ತಗೊಳ್ತಾ ಇರಲಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರಲ್ಲ, ಹಾಗಾಗಿ ತಗೊಂಡೆ. ಸೊ ನೆಕ್ಸ್ಟು ನಾನಿಲ್ಲಿ ಸೀಮ್ಲೆಸ್ ಬ್ರಾನ ತೊಗೊಂಡೆ. ಇದರಲ್ಲಿ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ, ನೋಡೋರಿಗೆ ನಿಮಗೆ ಮುಜುಗರ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡಿ. ಏನಂತ ಹೇಳಿದ್ರೆ ಇದರಲ್ಲೆಲ್ಲ ಮುಜುಗರ ಪಡ್ಕೊಂಡ್ರೆ ಏನು ಅಲ್ವಾ, ಇರೋದನ್ನೇ ಹೇಳಬೇಕಾಗತ್ತೆ, ಇಲ್ಲದೆ ಹೋಗಿರೋದನ್ನು ಏನೂ ಹೇಳೋದಕ್ಕಾಗಲ್ಲ. ನಾನು ಫೀಡಿಂಗ್ ಮಾಮ್ ಆಗಿರೋದ್ರಿಂದ ನನಗೆ ಈ ರೀತಿ ಬ್ರಾಸ್ನ ಯೂಸ್ ಮಾಡಿದ್ರೇ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಆ್ಯಂಡ್ ಟೀ ಶರ್ಟ್ ಅಥವಾ ಏನು ಹೇಳ್ತಾರೆ ಒಂದೊಂದು ಬಟ್ಟೆಗೆ ಒಂದೊಂದು ಥರ ನಾವು ಇನ್ನರ್ ವೇರ್ಸ್ನ ವೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ರೀತಿ ಸೀಮ್ಲೆಸ್ ಬ್ರಾನ ಯೂಸ್ ಮಾಡಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ ನಾವು ಯಾವುದೇ ಒಂದು ಬಟ್ಟೆ ವೇರ್ ಮಾಡಿದ್ರೂ. ಸೊ ಆರಾಮಾಗಿರುತ್ತೆ. ಹೆಣ್ಮಕ್ಳಾಗಿ ಇದ್ರ ಬಗ್ಗೆ ಎಲ್ಲ ನೀವು ಮುಜುಗರ ಪಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಸೊ ನಾನು ಈ ರೀತಿ ಸೀಮ್ಲೆಸ್ ಅಥವಾ ಟೀ ಶರ್ಟ್ ಬ್ರಾ ಅಂತ ಹೇಳ್ತಾರಲ್ಲ, ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ. ನಾವು ಬಟ್ಟೆ ಏನು ವೇರ್ ಮಾಡ್ತೀವಿ ಆವಾಗ ಆ ಒಂದು ಮಾರ್ಕ್, ನಾವೇನು ಇನ್ನರ್ ವೇರ್ನ ಹಾಕೊಂಡಿರ್ತೀವಿ ಆ ಒಂದು ಮಾರ್ಕ್ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ನಾವು ಈ ರೀತಿ ಬ್ರಾಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ
ಈ ಥರ ನೀವು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಸ್ಯಾರಿಗೆ ವೇರ್ ಮಾಡಿದಾಗಲೂ ಅಷ್ಟೇ ಹಿಂದೆಗಡೆ ತುಂಬ ಡೀಪ್ ಇರೋದ್ರಿಂದ ಅಷ್ಟಾಗಿ ಏನು ಹೇಳ್ತಾರೆ ಸ್ಯಾರಿ ಬ್ಲೌಸಲ್ಲಿ ಇನ್ನರ್ ವೇರ್ಸ್ ಕಾಣಿಸೋದು ಆ ರೀತಿ ಏನು ಇರೋದಿಲ್ಲ. ಸೊ ಈ ರೀತಿ ವೇರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಡೀಪ್ ಡೀಪ್ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿರ್ತೀವಿ ಅಥವಾ ಡೀಪ್ ಡ್ರೆಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಸೊ ಆವಾಗ ಈ ರೀತಿ ಬ್ರಾಸ್ನ ಯೂಸ್ ಮಾಡಿದಾಗ ಸೊ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ ಆ್ಯಂಡ್ ತುಂಬ ಸಾಫ್ಟ್ ಇರುತ್ತೆ. ಹಾಗಾಗಿ ನಾನು ಈ ಥರ ಒಂದು ಬ್ರಾನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 3 ಪೀಸ್ನ ತೊಗೊಂಡಿದ್ದೀನಿ. ಸೊ ಇದ್ರ ಒಂದು ಪ್ರೈಸ್ ಬಂದು $399. ಓಕೆನಾ. ಇದರಲ್ಲೆಲ್ಲ ಮುಜುಗರ ಪಡ್ಕೊಳ್ಬಾರ್ದು. ಸೊ ಓಕೆನಾ, ನಿಮಗೇನಾದರೂ ಮುಜುಗರ ಅನಿಸುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ ನೋಡಿ. ಓಕೆನಾ. ನಾನು ಇಲ್ಲದೆ ಹೋಗಿರೋದೇನು ಹೇಳ್ತಾ ಇಲ್ಲ. ಆಮೇಲೆ ಸೊ ಇಲ್ಲದೆ ಹೋಗಿರೋದೇನು ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಕೆಲವೊಬ್ಬರಿಗೆ ಯಾವ ರೀತಿ ಡ್ರೆಸ್ಗೆ ಯಾವ ರೀತಿ ಇನ್ನರ್ ವೇರ್ಸ್ನ ವೇರ್ ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ. ನಮಗೂ ಅಷ್ಟೇ ಏನೆಲ್ಲ ಮೊದಲೇ ಗೊತ್ತಿರೋದಿಲ್ಲ, ಯಾವುದೋ ಒಂದು ವಿಡಿಯೋ ನೋಡಿನೇ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನೀವು ನನ್ನ ವಿಡಿಯೋ ಯಾರಿಗೆ ಗೊತ್ತಿರೋದಿಲ್ವೋ ಅವ್ರಿಗೆ ನಾನೇನಾದರೂ ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಾಗ ಸೊ ನೀವು ಓಕೆ ಈ ರೀತಿ ವೇರ್ ಮಾಡಿದ್ರೆ ಬೆಸ್ಟ್ ಅಂತ ನಿಮಗೆ ಗೊತ್ತಾಗತ್ತಲ್ವ. ಸೊ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದರೆ ಸಾಕು. ಅದೊಂದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ಸೊ ಹೆಸಿಟೇಟ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಇದರಲ್ಲಿ. ಓಕೆನಾ, ಡೋಂಟ್ ಬಿ ಹೆಸಿಟೇಟ್. ಸೊ ಓಕೆ, ಇದನ್ನ ತೊಗೊಂಡೆ $399. ಸೊ 3 ಪೀಸ್ನ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ನಾನು ಇದೊಂದು ಬ್ರೇಸ್ಲೆಟ್ನ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇದನ್ನು ನಾನು ಟ್ರಿಪ್ಪಲ್ಲಿ ವೇರ್ ಮಾಡಿದಾಗ ತೋರಿಸ್ತೀನಿ. ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು $149. ಇಯರಿಂಗ್ಸ್ನು ನೋಡಿದೆ, ಬಟ್ ಆದರೆ ಅದರಲ್ಲೇ ತುಂಬ ಇದಾವಲ್ಲ ಅಂತ ಹೇಳಿ ನಾನು ಇಯರಿಂಗ್ಸ್ನ ಏನು ತೊಗೊಳ್ಳಿಲ್ಲ. ಸೊ ಇದೊಂದು ಬ್ರೇಸ್ಲೆಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಹೇಳಿ ಇದೊಂದನ್ನು ತೊಗೊಂಡೆ. $149 ಅದು. ಲಾಸ್ಟು ಅದೇ ಹೇಳಿದ್ನಲ್ಲ, ಲಿಶಾಂತ್ಗೆ ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ತೊಗೊಂಡಿದ್ದು. ಸೊ ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು. ಸೊ ಲಿಶಾಂತ್ಗೆ ಅವಪ್ಪ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಇದೊಂದು ಔಟ್ಫಿಟ್ನ ತಗೊಂಡ್ವಿ. ಇದು ಬ್ಲ್ಯಾಕ್ ಡೆನಿಮ್ ಜೀನ್ಸ್. ನನಗೆ ಲಿಶಾಂತ್ಗೆ ಬ್ಲ್ಯಾಕ್ ಮತ್ತು ವೈಟ್ ಶರ್ಟ್ ಹಾಕೋದಕ್ಕೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು ಕ್ಯೂಟಾಗಿ. 1 ವರ್ಷದಿಂದ 2 ವರ್ಷದವರೆಗೂ ಹಾಕೋಬೋದು. ಸೊ ಇದ್ರ ಒಂದು ಪ್ಯಾಂಟ್ ಪ್ರೈಸ್ ಬಂದು $599. ಪ್ಯಾಂಟ್ ಪ್ರೈಸು $599. ಆ್ಯಂಡ್ ಇದೊಂದು ಶರ್ಟ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಈ ಸೆಕೆಗಾಲದಲ್ಲಿ ಇದನ್ನು ಹಾಕೋದಕ್ಕಾಗಲ್ಲ, ಬಟ್ ಆದರೆ ಏನಂತಾರೆ ಒಳಗಡೆ ಏನು ವೇರ್ ಮಾಡಬಾರ್ದು, ಜಸ್ಟ್ ಇದೊಂದು ಶರ್ಟ್ನ ವೇರ್ ಮಾಡಿದ್ರೆ ಗಾಡಿ ಹೋಗುತ್ತೆ. ಓಕೆನಾ. ಇದೊಂದು ಶರ್ಟು ಕ್ಯೂಟಾಗಿದೆ, ಕೊರಿಯನ್ ಬಾಯ್ ಥರ ನಮ್ಮ ಮಗನಿಗೆ. ಸೊ 2 ಜೋಬ್ ಇದೆ ಆ್ಯಂಡ್ ಕಾಲರ್, ನೆಕ್ ಆ್ಯಂಡ್ ಇಲ್ಲಿ ಒಂಥರ ಸ್ಲೀವ್ಸ್ ಹತ್ರ ರೀತಿ ಓಪನ್ ಇದೆ. ಚೆನ್ನಾಗಿ ಕಾಣಿಸುತ್ತೆ. ಲಿಶಾಂತ್ಗೆ ಜಸ್ಟ್ ಹಿಂಗೆ ಇಳಿದು ನೋಡಿದ್ವಿ, ಅವ್ನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಇದನ್ನು ಬೈ ಮಾಡಿದ್ವಿ. ಈ ಶರ್ಟ್ ಪ್ರೈಸ್ ಬಂದು $499. ಇಷ್ಟೇ ಬೈ ಮಾಡಿದ್ದು. GT ಮಾಲಲ್ಲಿ ಇಷ್ಟನ್ನು ಬೈ ಮಾಡಿದ್ವಿ. ಮಹಿ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿಂದ ಡೈರೆಕ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಿಮಗೆ ಗೊತ್ತಿರುತ್ತೆ ಏನೆಲ್ಲ ಆಯಿತು ಅಂತ. ಸೊ ಅದ್ರ ನೆಕ್ಸ್ಟ್ ಟೈಮ್ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೂಡೆಲ್ಲ ಒಂದು ರೀತಿ ಬಿಸಿ ಆಗ್ತಾಯಿದೆ ನಮಗೆ. ಸೊ ರೆಸ್ಟ್ ಮಾಡಬೇಕು, ಏನಿಲ್ಲ, ಬೆಳಿಗ್ಗೆ ಎದ್ದೇಳ್ತೀನಿ, ಸ್ನಾನ ಆಗುತ್ತೆ, ಟಿಫನ್ ಮಾಡಿದ ತಕ್ಷಣ ನಿದ್ದೆ ಮಾಡೋಣ ಅನ್ನಿಸ್ತಾ ಇರುತ್ತೆ. ಈ ಒಂದು 3 to 4 ಡೇಸ್ ಸ್ವಲ್ಪ ಹೀಗೆ ನಂಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಹೀಗೆಲ್ಲ
ಮೈಂಡ್ ಓಡ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಲಿಶಾನ್ ಜೊತೆ ನಾನು ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಟ್ರಿಪ್ಪಿಗೆ ಯಾವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ಪಿಗೆ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಬೇಕು. ತುಂಬ ದಿನ ಎಲ್ಲ, ಒಂದು 3 days ಅಷ್ಟೇ ಇರೋದು. ಸೊ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಬೇಕು. ಯಾವ ಬಟ್ಟೆ ಎಲ್ಲ ತೊಗೊಳ್ತೀನಿ ಅದನ್ನು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಓಕೆ ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಮಹಿ ರೆಡಿಯಾಗಿರು, ಹೊರಗಡೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಹಾಗಾಗಿ ಸೊ ರೆಡಿಯಾಗಿ ಕೂತಿದ್ದೀನಿ. ಇಶಾಂತ್ ಮಲ್ಕೊಂಡಿದ್ದಾನೆ. ಸೊ ಅವನು ಇದ್ಮೇಲೆ ಹೊರಗಡೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರಬೇಕು. ನನ್ನ ಗಂಡನಿಗೆ ತುಂಬ ಚೆನ್ನಾಗಿ ಗೊತ್ತು, ನನಗೆ ಮೂಡ್ ಸ್ವಿಂಗ್ಸ್ ಆದಾಗ ನನಗೇನು ಮಾಡಿದ್ರೆ ನಾನು ಸರಿ ಹೋಗ್ತೀನಿ, ಆ್ಯಂಡ್ ನಾನು ಕೋಪ ಮಾಡಿಕೊಂಡ್ರೆ ಏನು ಮಾಡಿದ್ರೆ ನಾನು ಸರಿ ಹೋಗ್ತೀನಿ, ಅದೆಲ್ಲ ನನ್ನ ಗಂಡನಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಮತ್ತು ಮಹಿ ನಮ್ಮಿಬ್ಬರ ಬಗ್ಗೆ ನಿಮ್ಗೇನಾದ್ರು ಜಾಸ್ತಿ ಗೊತ್ತಾಗಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, Q&A ವ್ಲಾಗ್ ಮಾಡೋಣ ಅವ್ರ ಜೊತೆ. ಸೊ ನಾವಿಬ್ಬರು ಕಿತ್ತಾಡೋದೇ ಇಲ್ವಾ, ಕಿತ್ತಾಡಿದ್ರೆ ಯಾವ ಲೆವೆಲಲ್ಲಿ ನಾವು ಕಿತ್ತಾಡ್ತೀವಿ, ಎಲ್ಲಿವರೆಗೂ ಹೋಗುತ್ತೆ ನಮ್ಮ ಕೋಪ, ಎಷ್ಟು ದಿನ ಮುನ್ಸ್ಕೊಳ್ತೀವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ನೀವು ಕಮೆಂಟ್ ಮಾಡಿದ್ರೆ, ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ಒಂದು ಏನು ಹೇಳೋದು ಅಂತ ಹೇಳಿದ್ರೆ, ನಾನು ಕೋಪ ಮಾಡಿಕೊಂಡಾಗ ನಾನು ಎಷ್ಟು ದಿನ ಆದರೂ ಕೋಪ ಮಾಡ್ಕೊಳ್ಳಿ, ನಾನು ಎಷ್ಟು ಯಾವ ಲೆವೆಲ್ಗಾದರೂ ಕಿರ್ಚಾಡಿರಲಿ, ಸೊ ನನ್ನನ್ನು ಸಮಾಧಾನ ಮಾಡೋದು ಅಂದರೆ ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ಏನಾದರೂ ತಿನ್ನಿಸೋದು. ಇಲ್ಲ ನಾನು ಮನೇಲೇ ಇದ್ದಾಗ ಅವ್ರ ಆಫೀಸಿಂದ ಬರ್ಬೇಕಾದ್ರೆ ಏನಾದ್ರು ತಂದುಕೊಟ್ರೆ ಆವಾಗ ಮುಗ್ದಲ್ಲಿ ಹಂಗೆ ಹಿಂಗಿದ್ದೋಳು ಹಿಂಗಾಗ್ಬಿಡ್ತೀನಿ. ಅದು ಯಾಕೆ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೋತೀನಿ ಗೊತ್ತಾ. ಬಟ್ ಆದ್ರೂ ಅವ್ರೇನಾದರೂ ತಂದುಕೊಟ್ಟಾಗ ಕಣ್ಮುಂದೆ ತಿನ್ನೋದಿದ್ದಾಗ ಇಲ್ಲ, ಕೂಲ್, ಎಷ್ಟೇ ಕೋಪ ಇದ್ದರೂ ಅದನ್ನು ಮಾಫಿ ಮಾಡಿಬಿಡ್ತೇನೆ. ಆ ರೀತಿ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಓಕೆನಾ? ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಸೊ ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಲವ್ ಯು ಆಲ್. ಈವ್ನಿಂಗ್ ಲಿಶುನ ಕರ್ಕೊಂಡು ನಾವು ತಾಜಿಗೆ ಬಂದಿದ್ವಿ. ಸೊ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ. ಸೊ ನನಗೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಮೂಡ್ ಇರಲಿಲ್ಲ, ಹಾಗಾಗಿ ಏನಾದರೂ ಹೊರಗಡೆನೇ ತಿನ್ಕೊಂಡು ಬರೋಣ ಅಂತ ತಾಜಿಗೆ ಬಂದಿದ್ವಿ. ಸೊ ನನಗೆ ಇತ್ತೀಚೆಗೆ ಶವರ್ಮ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ತಾಜಿಗೆ ಬಂದಾಗೆಲ್ಲ ಶವರ್ಮ ತಿಂತಾನೆ ಇರ್ತೀನಿ. ಸೊ ಶವರ್ಮ ಜೊತೆ ಬ್ಲೂ ಲೆಮನ್, ಸೊ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ತಿಂತಾಯಿದ್ವಿ. ಆ್ಯಂಡ್ ಲಿಶುಗೆ ಅವರಪ್ಪ ಚಿಕನ್ ಪೀಸ್ ಬರುತ್ತಲ್ಲ, ಸೊ ಅದನ್ನು ತಿನ್ನಿಸ್ತಾಯಿದ್ರು. ಸೊ ಅವನು ಕೂಡ ಚಿಕನ್ನ ತಿಂತಾ ಇದ್ದ. ಆ್ಯಂಡ್ ಊಟನ ನಾವು ಅಲ್ಲಿ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಲಿಶಾನ್ ಸ್ವಲ್ಪ ತಲಾಟೆ ಜಾಸ್ತಿ ಆಗಿರೋದ್ರಿಂದ. ಆ್ಯಂಡ್ ನನಗೂ ಸ್ವಲ್ಪ ಅಲ್ಲಿ ಜಾಸ್ತಿ ಕೂತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಪಾರ್ಸಲ್ನ ಕಟ್ಸ್ಕೊಂಡೆ. ಮನೆಗೆ ಬಂದು ನೆಮ್ಮದಿಯಾಗಿ TV ನೋಡ್ತಾ ಊಟ ಮಾಡ್ಬೋದು ಅಂತ ಹೇಳಿ ನಾನು ಡೈರೆಕ್ಟ್ ಪಾರ್ಸಲ್ನೇ ತಗೊಂಡೆ. ಆ್ಯಂಡ್ ನಾವಿಲ್ಲಿ ಬಿರಿಯಾನಿ ಮತ್ತು ಇದು ಕುಲ್ಫಾ ಅಂತ ಏನೋ ಬರುತ್ತೆ, ಇದು ಹೆಸರು ಏನೋ ಬರ್ತಾಯಿಲ್ಲ ನನಗೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ ಚಿಕನ್ನು. ಸೊ ಹಾಗಾಗಿ ಬಿರಿಯಾನಿ ಕಾಂಬಿನೇಷನ್ ಇದು ತುಂಬ ಲೈಕ್ ಆಗುತ್ತೆ ನನಗೆ. ಸೊ ಇದ್ರ ಜೊತೆ ಮಯೋನೀಸ್ನ ಜಾಸ್ತಿ ತಿಂದರೆ ದಪ್ಪ ಆಗ್ತೀವಿ. ಸೊ ಹಾಗಾಗಿ ನಾನು ಮಯೋನೀಸ್ನ ಜಸ್ಟ್ ತೋರಿಸ್ದೆ, ಬಟ್ ಆದರೆ ತಿನ್ನೋದಕ್ಕೆಲ್ಲ ಹೋಗಲಿಲ್ಲ. ಏನಾದರೂ ತಿನ್ನಲೇಬೇಕು ಅಂತ ಅನಿಸಿದ್ರೆ ಮಾತ್ರ ಲೈಟಾಗಿ ಹಾಕ್ಕೊಳ್ತೀನಿ. ಸೊ ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಜಾಸ್ತಿ ಮಯೋನೀಸು ಈ ಸಾಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಬಟ್ ಆದರೆ ನನಗೆ ನಾಲ್ಗೆಗೆ ರುಚಿ ಬೇಕಾಗಿತ್ತು ಅಂತ ಹೇಳಿ ಈ ರೀತಿ ಹೋಟೆಲಲ್ಲಿ ನಾನು ಊಟನ ತರಿಸ್ಕೊಂಡೆ. ಸೊ ಅಷ್ಟೇ ಇವತ್ತಿನ ಡಿನ್ನರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.